ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 8 ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ನುನ್ನಿಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಅನುವಾದ: ತತ್ವವನ್ನು ಅರಿತಿರುವ ಸಾಂಖ್ಯಯೋಗಿಯಾದರೋ ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ಭೋಜನ ಮಾಡುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರಾಡುವಾಗಲೂ, ಮಾತನಾಡುವಾಗಲೂ, ತ್ಯಾಗ ಮಾಡುವಾಗಲೂ, ತೆಗೆದುಕೊಳ್ಳುವಾಗಲೂ ಮತ್ತು ಕಣ್ಣುಗಳನ್ನು ತೆರೆಯುವಾಗಲೂ ಮತ್ತು ಮುಚ್ಚಿಕೊಳ್ಳುವಾಗಲೂ ಕೂಡ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸುತ್ತವೆ. ಈ ಪ್ರಕಾರವಾಗಿ ತಿಳಿದುಕೊಂಡು ನಿಸ್ಸಂದೇಹವಾಗಿ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. 2ನೇ ಶ್ಲೋಕದಲ್ಲಿ, ಅಂದರೆ ಈ ಒಂದು ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕರ್ಮಯೋಗದ ಮತ್ತು ಸಾಂಖ್ಯಯೋಗದ ಸೂತ್ರ ರೂಪದಿಂದ ಫಲದಲ್ಲಿ ಏಕತೆ, ಅಂದರೆ 2 ಮಾರ್ಗದಲ್ಲಿ ಹೋದಾಗಲೂ ಕೂಡ ಫಲ ಅನ್ನೋದು ಸಿಗೋದು ಒಂದೇ, ಅಂದರೆ ಫಲದಲ್ಲಿ ಏಕತೆ ಇದೆ. ಅದನ್ನು ಹೇಳಿ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಸುಲಭ ಅನ್ನೋದನ್ನು ಕೂಡ, ಅದು ಯಾಕೆ ಅನ್ನುವಂಥ ಕಾರಣ ಮತ್ತು ಅದನ್ನೆಲ್ಲ ಹೇಳಿ ಅದು ಶ್ರೇಷ್ಠ ಅಂತ ಕೂಡ ಹೇಳಿದ. ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಹೇಳಿದ. ಮತ್ತು 3ನೇ ಶ್ಲೋಕದಲ್ಲಿ ಕರ್ಮಯೋಗಿಯ ಪ್ರಶಂಸೆಯನ್ನ ಮಾಡಿ 4 ಮತ್ತು 5ನೇ ಶ್ಲೋಕದಲ್ಲಿ 2 ಫಲಗಳ ಏಕತೆಯನ್ನ ಮತ್ತೆ ಸ್ವತಂತ್ರತೆಯನ್ನು ಕೂಡ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾನೆ. ಅದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಲ್ವಾ, ಹೇಗೆ ಅದೆರಡು ಒಂದೇ ಮತ್ತೆ ಸ್ವತಂತ್ರವಾಗಿದೆ ಅನ್ನೋದನ್ನ. ಆಮೇಲೆ 6ನೇ ಶ್ಲೋಕದಲ್ಲಿ ಪೂರ್ವಾರ್ಧದಲ್ಲಿ ಕರ್ಮಯೋಗ ಇಲ್ಲದೆ ಸಾಂಖ್ಯಯೋಗದ ಆಚರಣೆ ಕೂಡ ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ದ. ಮತ್ತು ಉತ್ತರಾರ್ಧದಲ್ಲಿ ಕರ್ಮಯೋಗ ಅನ್ನೋದು ತುಂಬಾನೇ ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ಬೋದು, ಅದು ಸುಗಮವಾಗಿ ಮಾಡುವಂಥದ್ದು ಅಂತ ಹೇಳ್ತಾ 7ನೇ ಶ್ಲೋಕದಲ್ಲಿ ಕರ್ಮಯೋಗಿಯ ಲಕ್ಷಣಗಳನ್ನು ಹೇಳ್ದ ಅಲ್ವಾ. ಇಷ್ಟು ವಿಷಯಗಳು ನಮಗಿವಾಗ ಗೊತ್ತಾಗಿದೆ. 2 ಸಾಧನೆಗಳ ಫಲ ಒಂದೇ ಆಗಿದ್ರೂ ಕೂಡ 2 ಸಾಧನೆಗಳು ಪರಸ್ಪರ ಭಿನ್ನ ಆಗಿದೆ. ಅದಕ್ಕೋಸ್ಕರನೇ ಈಗ 2 ಸ್ವರೂಪ ನಾವು ತಿಳ್ಕೋಬೇಕಲ್ಲ, ಆಗಲೇ ನಮಗೆ ನೀಟಾಗಿ ಅದು ಹೇಗೆ ಪರಸ್ಪರ ಭಿನ್ನವಾಗಿದೆ ಅನ್ನೋದು ಗೊತ್ತಾಗೋದು. ಅದಕ್ಕೋಸ್ಕರ ಇಲ್ಲಿ 2 ಸ್ವರೂಪವನ್ನ ತಿಳ್ಕೋಬೇಕು ಅನ್ನುವಂತಹ ಇಚ್ಛೆ ಉಂಟಾಗಬಹುದು, ನಮಗುಂಟಾಗತ್ತೆ ಅನ್ನೋದನ್ನ ಭಗವಂತ ತಿಳ್ಕೊಂಡು ಮೊದಲು 8 ಮತ್ತು 9ನೇ ಶ್ಲೋಕದಲ್ಲಿ ಸಾಂಖ್ಯಯೋಗಿಯ ವ್ಯವಹಾರ ಕಾಲದ ಸಾಧನೆಯ ಸ್ವರೂಪವನ್ನ ಹೇಳ್ತಾ ಇದ್ದಾನೆ. ಹೇಗೆ ಅವನು ಯೋಚನೆ ಮಾಡ್ತಾನೆ ತಾನು ಸಾಧನೆ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು. ಈಗ ನಮಗೆ 2 ಸಾಧನೆಗಳು ಏನಿದೆಯೋ, 2 ಮಾರ್ಗಗಳು ಅಥವಾ 2 ಯೋಗಗಳು ಏನಿದೆಯೋ, ಅದು 2 ಫಲ ಒಂದೇ, ಆದರೆ ಅದು ಸ್ವತಂತ್ರವಾಗಿದ್ದಾವೆ. ಇದೇ ಬೇರೆ ರೀತಿ, ಇದೇ ಬೇರೆ ರೀತಿಯಾಗಿರತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಅಲ್ವಾ. ಆಮೇಲೆ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಸುಲಭವಾಗಿ ಮಾಡಬಹುದು ಅಂತಲೂ ಕೂಡ ಹೇಳ್ದ. ಈಗ ನಮಗೆ ಒಂದು ಮನಸ್ಸಲ್ಲಿ ಇಚ್ಛೆ ಬರ್ಬೋದು, ಏನು ಅಂತಂದರೆ ಇದರ ಸ್ವರೂಪವನ್ನು ನಾವು ತಿಳ್ಕೋಬೇಕು, ಹೇಗಿದು ಸಾಧನೆ ಮಾಡುವನು ಮಾಡ್ತಾನೆ, ಅದ್ರ ಬಗ್ಗೆ ಸ್ವಲ್ಪ ಆದರೂ ನಾವು ತಿಳ್ಕೋಬೇಕು ಅನ್ನುವಂಥ ಇಷ್ಟ ನಮಗಾಗತ್ತಲ್ಲ. ಅದ್ರ ಬಗ್ಗೆ ಇಲ್ಲಿ ಹೇಳೋದಕ್ಕೋಸ್ಕರ ಮೊದಲ 2 ಶ್ಲೋಕ ಅಂದರೆ 8 ಮತ್ತು 9ನೇ ಶ್ಲೋಕದಲ್ಲಿ ಸಾಂಖ್ಯಯೋಗಿ ಹೇಗೆಲ್ಲ ಮಾಡ್ತಾನೆ ಕೆಲಸ, ಅದರ ಸ್ವರೂಪವನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ಅವನೇ ನಮಗೇನು ಪ್ರಶ್ನೆ ಬರ್ಬೋದು ಅಂತ ಕೂಡ ಅವನೇ ತಿಳ್ಕೊಂಡು ಅವನೇ ಉತ್ತರ ಕೊಡ್ತಾನೆ ಭಗವಂತ. ನಾವೇನು ಕೇಳೋ ಹಾಗೆ ಇಲ್ಲ. ಅಲ್ಲಿ ಅರ್ಜುನ ಇದನ್ನೆಲ್ಲ ಕೇಳ್ತಾ ಇಲ್ಲ, ಆದರೂ ಕೂಡ ಅವನು ಈ ರೀತಿ ಎಲ್ಲ ಪ್ರಶ್ನೆಗಳು ಬೇರೆಯವ್ರಿಗೂ ಕೂಡ ಬರ್ಬೋದು. ಕೇಳುಗರು ಬೇಕಾದಷ್ಟು ಜನ ಇರ್ತಾನೆ. ಯಾಕಂದರೆ ಭಗವದ್ಗೀತೆಯನ್ನು ಬರೀ ಅರ್ಜುನನು ಕೊಟ್ಟಿದ್ದಲ್ಲ, ಅವನು ಇಡೀ ವಿಶ್ವಕ್ಕೆ ಮತ್ತೆ ಅವನು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಕೊಟ್ಟಿರೋದು. ಯಾಕೆ ಅಂತಂದರೆ ನಾವಿದ್ರ ಬಗ್ಗೆ ಮೊದಲೇ ತಿಳ್ಕೊಂಡಿದ್ದೀವಿ. ಇದು ಹಿಂದೆ ಸೂರ್ಯನಿಗೆ ಬೋಧನೆ ಮಾಡಿದಂಥದ್ದು, ಆದರೆ ಅದು ಬರ್ತಾ 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 ಏನಾಯಿತು, ಅದು ನಷ್ಟ ಆಗೋಯ್ತು. ಅಂದರೆ ಯಾರು ಓದೋರು, ಒಬ್ರಿಗೊಬ್ರು ಹೇಳೋರು ಕೇಳೋರು ಇರಲಿಲ್ಲ. ಆ ಕಾರಣದಿಂದ ಭಗವದ್ಗೀತೆ ಅನ್ನೋದು ನಾಶ ಆಗೋಯ್ತು.
ಎಲ್ಲೂ ಇಲ್ದಂಗೆ ಆಗೋಯ್ತು. ಅದಕ್ಕೆ ಮತ್ತೆ ಅದನ್ನು ಪುನರ್ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಈ ಭಗವದ್ಗೀತೆಯನ್ನು ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ಸಾರ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ಎಲ್ಲರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಅರ್ಥ ಆಗಬೇಕದು, ಆ ರೀತಿ ಹೇಳಬೇಕಲ್ವಾ. ಆದ್ದರಿಂದನೇ ಈ ಭಗವದ್ಗೀತೆಯಲ್ಲಿ ಬರುವಂಥ ಪ್ರತಿಯೊಂದು ವಿಷಯವನ್ನೂ ಕೂಡ ಅವನು ಬಿಡಿಸಿ ಬಿಡಿಸಿ ಹೇಳ್ತಾನೆ. ಮತ್ತು ಎಲ್ಲಿ ಯಾರಿಗೇನು ಡೌಟ್ ಬರಬಹುದು ಅಥವಾ ಏನು ಪ್ರಶ್ನೆಗಳು ಬರಬಹುದು ಅಥವಾ ಇಲ್ಲಿ ಏನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಅವರಲ್ಲಿ ಹುಟ್ಟಬಹುದು, ಅದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಅವನು ಒಂದೊಂದೇ ಶ್ಲೋಕದಲ್ಲಿ ಆ ಎಲ್ಲ ವಿಚಾರಗಳನ್ನು ಕೂಡ ಅವನು ಹೇಳ್ತಾ ಹೋಗ್ತಾ ಇದ್ದಾನೆ. ಈಗ ನೋಡಿ, ಈ ಶ್ಲೋಕದಲ್ಲಿ ನಮಗೆ ಪ್ರಶ್ನೆ ಬರ್ಬೋದು ಅಥವಾ ನಮಗೆ ಒಂದು ಆಸೆ ಬರ್ಬೋದು, ಏನು ಅಂತಂದರೆ ಸಾಂಖ್ಯಯೋಗಿ ಹೇಗೆಲ್ಲ ಸಾಧನೆ ಮಾಡ್ಬೋದು ಅಥವಾ ಕರ್ಮಯೋಗಿ ಹೇಗೆಲ್ಲ ಸಾಧನೆ ಮಾಡ್ಬೋದು ಅನ್ನುವಂಥದ್ದು. ಈಗ ಯಾಕಂದರೆ ಕರ್ಮಯೋಗಿ ನಮ್ಮ ಥರನೇ ಸಾಮಾನ್ಯವಾಗಿ ಕೆಲಸ ಮಾಡ್ತಿರ್ತಾನೆ, ಆದರೂ ಕೂಡ ಅವನು ಹೇಗೆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಮತ್ತು ಸಾಂಖ್ಯಯೋಗಿ ಬರೀ ಜ್ಞಾನವನ್ನು ತಿಳ್ಕೊಳ್ತಾನೆ, ಆದರೆ ಅವನು ಕೂಡ ಕೆಲಸ ಮಾಡಲೇಬೇಕಲ್ವಾ. ಯಾಕಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾವುದೇ ಜೀವಿ ಆಗಿರಬಹುದು, ಅವನು ಸುಮ್ಮನೆ ಇರೋದಕ್ಕಂತೂ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಭಗವದ್ಗೀತೆಯಲ್ಲೇ ತಿಳ್ಕೊಂಡಿದ್ದೀವಿ. ಅವನು ಹೇಗೆ ಕೆಲಸ ಮಾಡ್ಬೋದು ಅನ್ನುವಂಥ ಪ್ರಶ್ನೆ ನಮಗೆ ಬರ್ಬೋದಲ್ವಾ. ಆ ಎಲ್ಲ ಪ್ರಶ್ನೆಗಳು ಹುಟ್ಟಬಹುದು ಅಂತ ಭಗವಂತನೇ ಅದನ್ನು ಯೋಚನೆ ಮಾಡಿ ಅದಕ್ಕೇನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾನೆ. ಇಲ್ಲೇನು ಅಂತಂದರೆ ಈ ಎರಡೂ ಯೋಗಿಗಳಿದಾರಲ್ಲ, ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಅದನ್ನು ಸಾಧನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಬರಬಹುದು ಅಥವಾ ಆ ಒಂದು ಇಚ್ಛೆ ನಮ್ಮಲ್ಲಿ ಉಂಟಾಗಬಹುದು ಅಂತ ತಿಳ್ಕೊಂಡು ಈಗ 8 ಮತ್ತು 9ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂದರೆ, ಸಾಂಖ್ಯಯೋಗಿ ಯಾವ ರೀತಿಯೆಲ್ಲ ಆಚರಣೆ ಮಾಡ್ತಾನೆ, ಅವನ ಸಾಧನೆಯ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನು ನಾವು ಮುಂದಿನ ಭಾಗದಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ.